ನಾವಿವತ್ತು ಮನೆಯವರೆಲ್ಲ ಒಟ್ಟಿಗೆ ಚರ್ಚ್‌ಗೆ ಹೋಗ್ತಾ ಇದ್ದೀವಿ. ಸೊ ಫೈನಲಿ ಚರ್ಚ್‌ಗೆ ರೀಚ್ ಆದ್ವಿ. ಸೊ ಇವಾಗ ಪ್ರೇಯರ್ ಮುಗಿಯೋವರೆಗೂ ಯಾವುದೇ ರೀತಿ ವಿಡಿಯೋ ಮಾಡೋಕ್ಕಾಗಲ್ಲ. A few minutes later. ಪಾಪು ಬರಲ್ಲ ಅಂತಾಳೆ ಅಂತ ಅಂದ್ಬಿಟ್ಟು ಹೇಗೋ ನೈಸ್ ಮಾಡ್ಬಿಟ್ಟು ಪಾಪು ಎತ್ಕೊಂಡಿದ್ದಾರೆ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ವ್ಲಾಗ್ ಬಂದು ಈಸ್ಟರ್ ಹಬ್ಬದ ವ್ಲಾಗ್ ಆಗಿರುತ್ತೆ. ಸೊ ಇವತ್ತು ನಮ್ಮ ಮನೇಲಿ ಹಬ್ಬ ಇರೋದ್ರಿಂದ ಎಲ್ಲರೂ ಒಟ್ಟಿಗೆ ಚರ್ಚ್ಗೆ ಹೋಗ್ತಾ ಇದ್ದೀವಿ. ಸೊ ನನ್ನ ತಮ್ಮ ಬೆಳಗ್ಗೆನೇ ಬಂದು ನಮಗೆ ಕಾಟ ಕೊಡ್ತಾ ಇದ್ದಾನೆ, ಕಾರ್ ತೊಳೆದು ಕೊಡಿ ಅಂತ. ಫೈನಲಿ ನಾನಂತೂ ಕಾರ್ ತೊಳಿಲಿಲ್ಲ. ಭಾವನು ಭಾಮೈದನು ಇಬ್ಬರು ಸೇರ್ಕೊಂಡು ಕಾರ್ ತೊಳೆದು ಮುಗಿಸಿದ್ರು. ಸೊ ಫೈನಲಿ ನಮ್ಮ ಕಾರ್ ರೆಡಿ ಆಯಿತು. ಇವಾಗ ಇನ್ನೇನಿದ್ರು ನಾವು ರೆಡಿ ಆಗಬೇಕಷ್ಟೇ. ಟೈಮ್ ಆಲ್ರೆಡಿ 8:30 ಆಗಿತ್ತು. 10:30 ಚರ್ಚ್ ಇತ್ತು. ನಾವು ನೋಡಿದ್ರೆ ಇನ್ನ ಕಾರ್ ತೊಳಿತಾ ಕೂತಿದ್ದೀವಿ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಸೊ ಫೈನಲಿ ಬೇಗ ರೆಡಿಯಾಗಿ ನಾವೆಲ್ಲ ಒಟ್ಟಿಗೆ ಚರ್ಚ್ಗೆ ಹೊರಟ್ವಿ. ನಮ್ಮ ಮನ್ವಿಗೆ ಯಾವಾಗಲೂ ಫ್ರಂಟ್ ಸೀಟ್ ಇಷ್ಟ ಅಂದ್ಬಿಟ್ಟು ಇವತ್ತು ನಮ್ಮ ಮಮ್ಮಿ ಜೊತೆ ಕೂತ್ಕೊಬಿಟ್ಟಿದ್ದಾನೆ. ಹೋಗ್ತಾ ಒಂದವೇ ನಮ್ಮ ಅಜ್ಜಿನ ಮಾತಾಡಿಸ್ಕೊಂಡು ನಮ್ಮ ಅಜ್ಜಿಗೆ ವಿಶ್ ಮಾಡಿಬಿಟ್ಟು ಹಾಗೇನೆ ನಾವು ಚರ್ಚ್ ಕಡೆಗೆ ಹೊರಟ್ವಿ. ಸೊ ಫೈನಲಿ ಚರ್ಚ್ಗೆ ರೀಚ್ ಆಗಾಯಿತು. ಚರ್ಚ್ ಒಳಗಡೆ ಹೋಗೋಕ್ಕೆ ಮೊದಲು ಒಂದು ಸಣ್ಣ ವಿಡಿಯೋ ಮಾಡಿಕೊಂಡು ಚರ್ಚ್ ಒಳಗೆ ಹೋಗ್ತಾ ಇದ್ದೀನಿ. ಯಾಕಂದರೆ ಚರ್ಚ್ ಒಳಗಡೆ ನೆಕ್ಸ್ಟು ವಿಡಿಯೋ ಮಾಡೋಕ್ಕಾಗಲ್ಲ. A few minutes later. ಫ್ಯೂ ಮಿನಿಟ್ಸ್ ಅಲ್ಲ, 2 hours ಆದಮೇಲೆ ಚರ್ಚ್ ಮುಗೀತು ಇವತ್ತು. ಯಾಕಂದರೆ ಹಬ್ಬ ಅಲ್ವಾ, ಸೊ ಹಾಗಾಗಿ ಲೇಟ್ ಆಯಿತು. ಎನಿವೇಸ್ ಚರ್ಚ್ ಮುಗಿದ ತಕ್ಷಣ ಹೊರಗಡೆ ಬಂದು ಕೂತಿದ್ವಿ. ಇವತ್ತು ಫುಡ್ ಅರೇಂಜ್ ಕೂಡ ಚರ್ಚಲ್ಲೇ ಇತ್ತು, ಯಾಕಂದರೆ ಹಬ್ಬ ಆಗಿರೋದ್ರಿಂದ. ಎಲ್ಲರೂ ಊಟ ಮಾಡೋದ್ರಲ್ಲಿ ಬ್ಯುಸಿ ಇದ್ರು, ಆದರೆ ನಾವು ಗೊತ್ತಲ್ಲ ವಿಡಿಯೋ ಮಾಡೋದ್ರಲ್ಲಿ ಬ್ಯುಸಿ ಇದ್ವಿ. ಆ್ಯಕ್ಚುಲಿ ಇವತ್ತು ಹೇಳ್ಬೇಕಂದ್ರೆ ತಿಂಡಿ ಕೂಡ ಮಾಡಿರಲಿಲ್ಲ, ಆದರೂ ವ್ಲಾಗ್ ಮಾಡೋದು ಬಿಡೋದಿಲ್ಲ. ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜರಾಕ್ಸ್ ಮಾಡ್ಕೊಟ್ಬಿಡೋ, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಎನಿವೇಸ್ ಬನ್ನಿ ಈಗ ಒಂದು ಕಡೆಯಿಂದ ಎಲ್ಲರನ್ನೂ ಭೇಟಿ ಮಾಡ್ಕೊಂಡು ಮಾತಾಡ್ಸ್ಕೊಂಡು ಬರೋಣ. ನೋಡಿ, ಇವಾಗ ಪರಿಚಯ ಮಾಡಿಸ್ಕೊಡ್ತಾ ಇರೋದು ತುಂಬ ಇಂಪಾರ್ಟೆಂಟ್. ಇಬ್ಬರು ನನ್ನ ಪ್ರೀತಿಯ ತಮ್ಮಂದಿರು. ಹಾಗೆ ಇವರಿಬ್ರು ಮಾತಾಡಿಸ್ಕೊಂಡು ಸ್ವಲ್ಪ ವಿಡಿಯೋ ಮಾಡಿಕೊಂಡು ಚರ್ಚ್ ಒಳಗಡೆ ಹೋಗೋಣ ಅಂತ ಹೊರಟೆ. ಇಲ್ಲಿ ನಮ್ಮ ಮುದ್ದು ಮಗಳು ಆಟ ಆಡ್ತಾ ಇದ್ಲು ಒಬ್ಳೆ. ಈ ಮುದ್ದು ಗೊಂಬೆ ನಮ್ಮ ಅಕ್ಕನ ಪಾಪು. ಸೊ ಅದ್ರ ಜೊತೆನೂ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದೆ. ಹಾಗೆ ಅಲ್ಲಿ ನಮ್ಮ ದೊಡ್ಡಮ್ಮನೂ ಇದ್ದರು. ಸೊ ಅವ್ರ ಜೊತೆ ಒಂದು ವೀಡಿಯೋನ ತಗೊಂಡು ಮಾತಾಡಿಸ್ಕೊಂಡು ಹೊಟ್ಟೆ ಹಸಿತಿತ್ತು ಅಂತ ಊಟ ಮಾಡೋಕ್ಕೆ ನಾನು ಅಲ್ಲಿಂದ ಹೊರಟೆ. ಅಷ್ಟರಲ್ಲಿ ಇವರು ಕೂಡ ಅಲ್ಲಿಗೆ ಬಂದರು. ಇವರು ಪಾಪ ಆವಾಗಲಿಂದ ಪಾಪನ ಎತ್ಕೊಳ್ಳೋಕೆ ಟ್ರೈ ಮಾಡ್ತಿದ್ರು, ಬಟ್ ಅವಳು ಬರ್ತಾನೆ ಇರಲಿಲ್ಲ. ಇವಾಗ ಹೆಂಗೋ ನೈಸ್ ಮಾಡಿಬಿಟ್ಟು ಎತ್ಕೊಬಿಟ್ಟಿದ್ದಾರೆ ಕಳ್ಳ. ಎನಿವೇಸ್ ಸ್ವಲ್ಪ ಹೊತ್ತು ಪಾಪನ ಆಟ ಆಡಿಸಿದ್ದಾಯಿತು. ನಂತರ ನಾವು ಊಟ ಮಾಡೋಣ ಅಂತ ಬಂದ್ವಿ. ಬಂದ ತಕ್ಷಣ ಚೆನ್ನಾಗಿ ನಾನ್ ವೆಜ್ ಆಗಿರೋದ್ರಿಂದ ಒಳ್ಳೆ ಬ್ಯಾಟಿಂಗ್ ಮಾಡಿದ್ವಿ. ನೋಡಿ, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಿಂತಾ ಇದ್ದೀವಿ. ಸೊ ಫೈನಲಿ ಊಟ ಎಲ್ಲ ಮುಗಿಸ್ಕೊಂಡು ನಾನಂತೂ ಮನೆಗೆ ಬಂದು ಮಲ್ಕೊಬಿಟ್ಟೆ. ಆಮೇಲೆ ಇದು ಫ್ರೆಶ್ ಅಪ್ ಆಗಿ ಅಡುಗೆ ಎಲ್ಲ ಮಾಡಿ ಪಾಪು ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ. ನನ್ನ ಮಗನೇ ಸರಿಯಪ್ಪ, ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾನೆ ಅಲ್ವಾ ಬಂಗಾರಿ? ಏನು ಹೇಳ್ತೀಯ ಎಲ್ಲರಿಗೂ? ಏನು ಹೇಳಲ್ಲ. ನಾವು ಎಲ್ಲರಿಗೂ ಚರ್ಚ್ಗೆ ಹೋಗಿದ್ವಿ ಇವತ್ತು. ನಾವು ಆಟ ಆಡ್ತಾ ಇದ್ವಿ ಇವತ್ತು. ಇವ್ರು ಕೂತ್ಕೊಂಡಿದ್ರು ನೋಡಿ ಗೈಸ್. ನನ್ನ ಮಗನೇ ಬ್ಲಾಗ್ ಮಾಡ್ತವನೆ. ಆಮೇಲೆ ನೋಡಿ ಗೈಸ್, ಊಟ ಮಾಡ್ಕೊಂಡು ಮನೆಗೆ ಹೋಗಿದ್ವಿ ಗೈಸ್. ಆಮೇಲೆ ಅಷ್ಟೇ. ಥ್ಯಾಂಕ್ ಯು ಗೈಸ್ ಅಂದ್ಬಿಡು. ಥ್ಯಾಂಕ್ ಯು ಗೈಸ್. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಸೊ ಫೈನಲಿ ನಾನು ಹೇಳೋದ್ನೆಲ್ಲ ಇವತ್ತು ನನ್ನ ಮಗನೇ ಹೇಳ್ಬಿಟ್ಟ. ಹಾಗೆ ಅನ್ವಿ ಜೊತೆ ಆಟ ಆಡಿಕೊಂಡು ಮಾತಾಡಿಕೊಂಡು ವೀಡಿಯೋಸ್ ಮಾಡ್ತಿದ್ದೆ. ಅದು ಹೇಗೆ ಟೈಮ್ ಪಾಸ್ ಆಯಿತು ಅಂತಲೇ ಗೊತ್ತಾಗಲಿಲ್ಲ. ಅವ್ನು ಬೇರೆ ಒಂದು ಚೈನ್ ಹಿಡ್ಕೊಂಡು ಎಲ್ಲರಿಗೂ ಐಬ್ರೋ ಮಾಡ್ತೀನಿ ಅಂತ ಅಂದ್ಬಿಟ್ಟು ಐಬ್ರೋಸ್ ಮಾಡ್ತಾಯಿದ್ದ. ಅವ್ರ ಅಪ್ಪಂಗೆ ಮಾಡಿದ್ದು ಸಾಕಾಯಿತು ಅಂತ ಈಗ ನಮ್ಮ ಅತ್ತೆಗೆ ಐಬ್ರೋ ಮಾಡೋಕ್ಕೆ ಹೋಗಿದ್ದಾನೆ ನೋಡಿ. ಆಗಿನ ಮಕ್ಳಿಗಂತೂ ಗ್ರಾಸ್ಪಿಂಗ್ ಪವರ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಎನಿವೇಸ್ ಈ ವ್ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇದೇ ರೀತಿ ಸಪೋರ್ಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್. ಬಾಯ್. ಅಷ್ಟೇ.